ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾಗಿರೋ ಬಿಸಿ ಬಿಸಿ ಲಾಕಿ ಪಲ್ಯ ಅಂತ ಹೇಳ್ತಾರಲ್ಲ, ಬ್ಲೆಡ್ಡು ಅದರಲ್ಲಿ ಯಾವ ಥರ ಪಲ್ಯ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ಇದನ್ನು ಚೆನ್ನಾಗಿ ತೊಳೆದು ಬೇಯೋಕ್ಕಿಟ್ಕೊಳ್ಳಿ. ಸ್ವಲ್ಪ ಅದು ಮುಳುಗೋವಷ್ಟು ನೀರು ಹಾಕಿ ಬೇಯೋಕ್ಕಿಟ್ಕೊಳ್ಳಿ. ಇದು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಏನಂತಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಮೊಟ್ಟೆ, ಸ್ವಲ್ಪ ಕಾಯಿ ತುರಿ ಅಷ್ಟೇ ಬೇಕಾಗಿರೋದು. ಇದನ್ನು ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಚೆನ್ನಾಗಿ ತೊಳೆದು ಇದನ್ನು ನೀರಿಗೆ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮತ್ತು ಅದು ರೌಂಡ್ ಶೇಪಲ್ಲಿ ಇರುತ್ತೆ, ಒಂಥರ ಕೇಕ್ ಥರ ಇರುತ್ತೆ. ಅದನ್ನು ನೀವು ಪೀಸ್ ಮಾಡಿ ಒಂದು ರೌಂಡಲ್ಲಿ ಒಂದು 4 ಪೀಸ್ ಥರ ಮಾಡಿ ಬೇಯೋಕ್ಕಿಟ್ಕೊಳ್ಳಿ. ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ. ಅದು ಉಂಡೆ ಥರನೇ ಬೇಯಿಸಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ. ನೋಡಿ, ಈಗ ಬೇಯಿಸ್ಕೊಂಡು ಅದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಮಿಕ್ಸಿಲೂ ಪುಡಿ ಮಾಡ್ಕೊಬೋದು, ಕೈಯಲ್ಲೂ ಮಾಡ್ಕೊಬೋದು. ನಾನು ಕೈಯಲ್ಲಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಲಿ ಒಂಥರ ಪೇಸ್ಟ್ ಥರ ಆಗುತ್ತೆ. ಅದಕ್ಕೆ ಒಂದು ಬಾಣಲಿಗೆ ಪುಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಎದೆ ನೋವು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ತಿಂಗಳಲ್ಲಿ ಒಂದು ಸಲನಾದ್ರು ತಂದು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬಾಡಾದಮೇಲೆ ಇದಕ್ಕೆ ಒಂದು 2 ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಆಮೇಲೆ ಅದು ಹಾಕಿದ್ಮೇಲೆ ಅಷ್ಟೊಂದು ಬೇಯಲ್ಲ. ಅದಕ್ಕೆ ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ನೋಡಿ, ಈಗ ಬೆಂದಿದೆ ಇದು ಮೊಟ್ಟೆ. ನೀವು ಕಲಸಿಟ್ಕೊಂಡಿರ್ತೀರಲ್ಲ, ಲಾಕಿ ಅಂತ ಹೇಳ್ತೀವಿ ಅದನ್ನು, ಅದನ್ನು ಹಾಕಿ ಚೆನ್ನಾಗಿ ಒಂದು 3-4 ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಸ್ಟೀಮಲ್ಲೇ ಬೇಯಿಸ್ಕೊಂಡ್ರೆ ಈ ರುಚಿಕರವಾದಂತಹ ಲಾಕಿ ಪಲ್ಯ ರೆಡಿಯಾಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.